ನೋಡಿ, ಕಾಂಗ್ರೆಸ್ ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ನೆನ್ನೆ ದಿನ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಶಾಸಕರುಗಳನ್ನು, ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನು ವಿಶ್ವಾಸ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಏನು ಮಾಡಿದ್ದಾರೆ. ದಟ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಕಾಂಗ್ರೆಸ್ ಹೈಕಮಾಂಡಲ್ಲೂ ಸಹ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಅಂತೇಳಿ ಕೆಲವು ಏನು ಮಾಹಿತಿಗಳು ಬರ್ತಾಯಿತ್ತು. ಎಲ್ಲವೂ ಕೂಡ ಸತ್ಯ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮತ್ತೊಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಬಂಡೆಗಲ್ಲಿನ ಜೊತೆ ಥರ ಇದ್ದೇನೆ, ನಾನು ಮುಂದಿನ 10 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವ ಡಿ ಕೆ ಶಿವಕುಮಾರ್ ಅವರ ಮಾತು ಕೂಡ ಸಾಕಷ್ಟು ಅನುಮಾನಗಳು ಇವತ್ತು ಹುಟ್ಟು ಹಾಕಿರ್ತಕ್ಕಂಥದ್ದು. ನಮಗಂತೂ ಸ್ಪಷ್ಟ ಇದೆ, ಮೂಢ ಹಗರಣ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿರ್ತಕ್ಕಂಥ 14 ನಿವೇಶನಗಳು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಕಳೆದ 15 ತಿಂಗಳಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಮೂಡಾದಲ್ಲಿ ನಾವೇನು ಅವತ್ತಿಂದಲೂ ಕೂಡ ಕಳೆದ 2-3 ತಿಂಗಳಿಂದ ಹೇಳ್ಕೊಂಡು ಬಂದಿದ್ದೇವೆ. ಸುಮಾರು 5,000 ಕೋಟಿ ಹಗರಣ ಅಂತೇಳಿ. ಇದರ ಪರಿಣಾಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಆ ಕಾಲ ಸನ್ನಿಹಿತ ಆಗಿದೆ. ಸರ್, ಇವತ್ತು ಸರ್ನ ಭೇಟಿ ಆದರೆ ಸರ್ ಜೋಶಿ ಸರ್ನ ಕೂಡ ಭೇಟಿ ಆಗ್ತಿದ್ದಾರೆ. ಕೆಲಸ ವಿಶೇಷ ಏನು ಅರವಿಂದ್ ಬೆಲ್ಲದವರು ಭೇಟಿ ಆಗ್ತಕ್ಕಂಥ ವಿಶೇಷ ಏನಿಲ್ಲ. ನಾವು ಅವರು ಕೂಡ ಕಳೆದ 16 ವರ್ಷಗಳಿಂದ ಸ್ನೇಹಿತರು ಕೂಡ ಹೌದು. ನಾವು ರಾಜಕಾರಣ, ನಾನು ಬಂದಿರತಕ್ಕಂಥದ್ದು ಅನಿರೀಕ್ಷಿತ, ಅರವಿಂದ್ ಬೆಲ್ಲದವರು ಬಂದಿರತಕ್ಕಂಥದ್ದು ಅನಿರೀಕ್ಷಿತನೇ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಕೂಡ, ಅವರು ಹೀರೋ ಡೀಲರ್ ಇದ್ದಾರೆ, ನಾವು ಹೀರೋ ಡೀಲರ್ ಇದ್ದಾರೆ. ಹಾಗೆ ನಮ್ಮದೇ ಆದಂಥ ಆತ್ಮೀಯತೆ ಖಂಡಿತ ಮುಂಚೆಯಿಂದನೂ ಕೂಡ ಇದೆ. ಇವತ್ತು ನಾನು ಕೂಡ ಖಾಸಗಿ ಕಾರ್ಯಕ್ರಮದಂತೆ ಹುಬ್ಬಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರು ಭೇಟಿಯನ್ನು ಮಾಡಿದ್ದೆ. ವಿಶೇಷ ಏನಿಲ್ಲ. ಸರ್, ಈಗ ನಿಮ್ಮ ಮೇಲೆ ದಿನೇಶ್ ಗುಂಡೂರಾವ್ ಒಂದು ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿಯನ್ನ ಸಿಲುಕಿಸಲಿಕ್ಕೆ ಬಿಜೆಪಿಯವರೇ ತಂತ್ರ ಹೇಳ್ತಿದ್ದಾರೆ, JDS ಅನ್ನು ಮುಗಿಸ್ತಿದ್ದಾರೆ ಬಿಜೆಪಿಯವರು ಅಂತೇಳಿ. ನೋಡಿ, ಯಾರ್ಯಾರನ್ನು ಮುಗಿಸ್ತಾರೆ ಬರೋದ್ರಿಂದಲೇ ಎಲ್ಲವೂ ಕೂಡ ಗೊತ್ತಾಗ್ತದೆ. ಅದು ಒಂದಂತೂ ಸ್ಪಷ್ಟವಾಗಿ ತಮಗಳು ಗೊತ್ತಿರಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಅನುಮಾನಗಳು ನಿಮಗೆ ಬೇಡ. ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಇನ್ನು ದಿನೇಶ್ ಗುಂಡೂರಾವ್ ಅವ್ರು ಏನು ಹೇಳ್ತಾರೆ, ಮತ್ತೊಬ್ಬರು ಏನು ಹೇಳ್ತಾರೆ, ಎಲ್ಲದಕ್ಕೂ ನಾವು ಪ್ರತಿಕ್ರಿಯೆ ನೀಡೋದಕ್ಕಂತೂ ಸಾಧ್ಯ ಇಲ್ಲ. ಒಂದಂತೂ ಸತ್ಯ, ಸನ್ಮಾನ್ಯ ಸಿದ್ದರಾಮಯ್ಯನವರು ತಾವು ನಿಷ್ಕಳಂಕ ರಾಜಕಾರಣಿ ಅಂಥೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಕಳೆದ ಹಲವಾರು ದಿನಗಳಿಂದ ಪ್ರಯತ್ನ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಮುಖ್ಯಮಂತ್ರಿಗಳು ಎಷ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮತ್ತೊಂದು ಕಡೆ ಮೂಢ ಹಗರಣ, ಇವೆರಡರಲ್ಲೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಪಾತ್ರ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ನೇರವಾಗಿ ಅವರು ಭಾಗಿಯಾಗಿದ್ದಾರೆ. ಹಾಗಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಸರ್, ಈಗ ರಾಜ್ಯ ಸರ್ಕಾರ ಜಿಂದಾಲ್ ಕಂಪ್ನಿಗೆ 3,677 ಜಮೀನು ಮಾರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಸರ್. ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಸಿಎಂ ಇದ್ದಾಗಲೂ ಕೂಡ ಈ ಬಗ್ಗೆ ತೀರ್ಮಾನ ಮಾಡಿದ್ರು ಮತ್ತು ವಾಪಸ್ ತಗೊಂಡಿದ್ರು. ನೋಡಿ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಈ ವಿಚಾರದಲ್ಲಿ ತೀರ್ಮಾನವೂ ಕೂಡ ಆಗಿತ್ತು. ಅದರಲ್ಲಿ ಅರವಿಂದ್ ಬೆಲ್ಲ ಸಾಹೇಬ್ರದ್ದು ಅವರದೇ ಆದಂಥ ಅಭಿಪ್ರಾಯ ಇದೆ. ಆದರೆ ನಮ್ಮ ಪ್ರಶ್ನೆ ಏನಾವತ್ತು ಅಂದಿನ ವಿರೋಧ ಪಕ್ಷ ಕಾಂಗ್ರೆಸ್, ಸಿದ್ದರಾಮಯ್ಯನವರು ಕೂಡ ವಿರೋಧ ಮಾಡಿದರು. ಈಗ ಹೇಗೆ ಅದ್ರ ಪರವಾಗಿ ತೀರ್ಮಾನವನ್ನು ಮಾಡಿದ್ದಾರೆ, ತಾವು ಮುಖ್ಯಮಂತ್ರಿಗಳನ್ನು ಕೇಳಬೇಕು. ಹೇಳೋಣ ಬೇರೆ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅಂತ ನಿಶ್ಚಿತವಾಗಿ ಹೇಳ್ತಿದ್ರಿ. ಮುಖ್ಯಮಂತ್ರಿ ನಿಮ್ಮ ಪಕ್ಷದವ್ರು ಬರ್ತಾರೋ ಅಥವಾ ಕಾಂಗ್ರೆಸ್ನವ್ರು ಬರ್ತಾರೋ ಹೊಸ ಮುಖ್ಯಮಂತ್ರಿ? ನೋಡ್ರಿ, ಇವತ್ತು ನಾವು ವಿರೋಧ ಪಕ್ಷದಲ್ಲಿದ್ದೇವೆ. 66 ಸ್ಥಾನಗಳನ್ನು ಶಾಸಕರನ್ನು ಹೊಂದಿರತಕ್ಕಂಥ BJP 19 ಜನ JDS ಸರ್ಕಾರ ಮಾಡೋಕ್ಕೆ ಸಾಧ್ಯನಾ? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ರಾಜ್ಯದ ಜನರಿಗೆ ಒಂದು ಪಾರದರ್ಶಕವಾಗಿ ಆಡಳಿತ ನಡೆಸ್ತೇವೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತೇಳಿ ಜನರ ಒಂದು ನಿರಾಸೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇವತ್ತು ಜನ ಶಾಪ ಆಗ್ತಾ ಇದ್ದಾರೆ. ಬರಗಾಲದ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ, ಪರಿಹಾರನ ನೀಡಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಂತೋಗಿರ್ತಕ್ಕಂಥದ್ದು.
ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರು ಮಾತನಾಡ್ತಾರೆ, ಇವತ್ತು ಟನಲ್ ರೋಡ್ ಬಗ್ಗೆ ಮಾತನಾಡ್ತಾರೆ. ಮತ್ತೊಂದು ನೋಡಿ, ನಾನು ಒಂದು ಮಾತನ್ನು ನಿಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು 15-16 ತಿಂಗಳುಗಳು 18 ತಿಂಗಳುಗಳು ಆಗ್ತಾ ಬಂದಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಎಷ್ಟು ಬಾರಿ ಬಂದಿದ್ದಾರೆ, ಪ್ರವಾಸ ಮಾಡಿದ್ದಾರೆ. ಬೆಳಗಾವಿ ಅಧಿವೇಶನ ನಡೆದಾಗ ಬರ್ತಕ್ಕಂಥದ್ದು ಒಂದು ಭಾಗ. ಆದರೆ ಇವತ್ತು ಗುಲ್ಬರ್ಗ ಜಿಲ್ಲೆಗೆ 8 ಸಲ ಬಂದಿದ್ದಾರೆ, ಹುಬ್ಳಿಗೆ 8 ಸಲ ಬಂದಿದ್ದಾರೆ, ರಾಯಚೂರು 8 ಸಲ ಹೋಗಿದ್ದಾರೆ. ನಾನೇನು ಹೇಳಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಉತ್ತರ ಕರ್ನಾಟಕದ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೆ ಇರತಕ್ಕಂಥ ನಾಯಕರು ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥದ್ದು. ಒಂದು ಕಡೆ ಹಿಂದೆ ಯಡಿಯೂರಪ್ಪನವರಿದ್ದಾಗ, ಬಸವರಾಜ ಬೊಮ್ಮಾಯಿಯವರಿದ್ದಾಗ ಅನೇಕ ನೀರಾವರಿ ಯೋಜನೆಗಳು, ಬೊಮ್ಮಾಯಿಯವರಿದ್ದಾಗ ಕೊನೆಗಳಿಗೆ ಸುಮಾರು 19,000 ಕೋಟಿಗೂ ಹೆಚ್ಚು ನೀರಾವರಿ ಯೋಜನೆಗಳು ಉತ್ತರ ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕು ರೈತರಿಗೆ ಅಂತೇಳಿ ಕ್ಲಿಯರೆನ್ಸ್ ಕೊಟ್ಟರು. ಅದಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಉತ್ತರ ಕರ್ನಾಟಕದ ರೈತರ ಬಗ್ಗೆ ಏನೂ ಕೂಡ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಯಾವುದಾರು ಇದ್ದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅವರು ಇವತ್ತು ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಇವತ್ತು ಬದುಕಿದ್ದು ಕೂಡ ಸತ್ತಂತಾಗಿದೆ. ಒಂಥರ ನಿಷ್ಕ್ರಿಯ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಬಹುಶಃ ಅಧಿಕಾರಕ್ಕೆ ಬಂದು ಇಷ್ಟು ಕಡಿಮೆ ಅವಧಿಯಲ್ಲಿ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರು ಇದ್ದರೆ ಅದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಇವತ್ತು. ಸರ್, ಈಗ ತಾವು ಕೂಡ ಹೋರಾಟ ಮಾಡ್ತಿದ್ದೀರಿ, ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ವಿಜೇಂದ್ರ ಅವರಿಗೆ ಭ್ರಷ್ಟಾಚಾರ ವಿರುದ್ಧ ಮಾತನಾಡೋ ನೈತಿಕತೆ ಇಲ್ಲ, ಅವರು ಕೂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಮತ್ತು ಅವರು ಪಕ್ಷದವರೇ ಅವ್ರ ವಿರುದ್ಧ ಮಾತನಾಡ್ತಿದ್ದಾರೆ, ಅದನ್ನು ಸಂಭಾಳಿಸಲಿ ಅಂತ ಹೇಳ್ತಾರೆ. ಪಕ್ಷದಲ್ಲಿ ಯಾರು ಮಾತನಾಡ್ತಾ ಇದ್ದಾರೆ ಅದು ಪಕ್ಷದ ಹೈಕಮಾಂಡ್ ಗಮನಿಸ್ತದೆ. ನನ್ನ ಬಗ್ಗೆ ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ? ದಿನೇಶ್ ಗುಂಡೂರಾವ್ ಅವರು ಇವತ್ತು ಹೇಳಿದ್ದಾರೆ. ಆಯಿತು, ಕೊಡಲಿ, ಏನಿದೆ ಪ್ರೂಫ್ ಕೊಡಲಿ. ನಿಮಗೆ ಗೊತ್ತಿರಲಿ, ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇವತ್ತು ಯಡಿಯೂರಪ್ಪನವ್ರ ವಿರುದ್ಧ ಸುಮಾರು 20-35 ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡಿಸಿದ್ರು. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ನಮ್ಮ ಕುಟುಂಬದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಇವೆಲ್ಲವೂ ಕೂಡ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗಲೇ ಯಡಿಯೂರಪ್ಪನವ್ರ ಮೇಲೆ ವಿರುದ್ಧ ಬಂದಂಥ ಅನೇಕ ಭ್ರಷ್ಟಾಚಾರ ಪ್ರಕರಣಗಳು ಕೋರ್ಟಲ್ಲಿ ಇತ್ಯರ್ಥ ಆಗಿದೆ. ಹಾಗಾಗಿ ಈ ರೀತಿ ಹಗುರವಾಗಿ ಮಾತಾಡ್ತಕ್ಕಂಥ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಎಲ್ಲವೂ ಕೂಡ ರಾಜ್ಯ ಜನತೆಗೆ ಗೊತ್ತಿದೆ. ಬಿಜೆಪಿ ಈಗ ತಮ್ಮ ತಂದೆಯವರು CM ಇದ್ದಾಗ ವಿಜೇಂದ್ರ ಟ್ಯಾಕ್ಸ್ ಅಂತ ಸಪ್ರೇಟ್ ಆಗಿತ್ತು, ಇದಕ್ಕೇನು ಇದೆ? ಆಯ್ತು, ಅದ್ರದ್ದೇನೋ ದಾಖಲೆ ಇದ್ದರೆ ಅದೊಂದು ಕೇಸ್ ಹಾಕಲಿ. ಏನೋ ಬೊಬ್ಬೆ ಹೊಡಿತಾ ಇದ್ದಾರಲ್ಲ BJP ಮೇಲೆ, JDS ಮೇಲೆ ಕೇಸಸ್ಗಳನ್ನ, ಹಳೆ ಕೇಸಸ್ಗಳು ತೆಗಿತೀವಿ ಅಂತೇಳಿ, ಆ ಥರ ಯಾವ್ದಾರು ಅವ್ರಿಗೆ ಪುರಾವೆಗಳಿದ್ರೆ ಅದನ್ನು ಕೇಸಸ್ ಹಾಕಲಿ, ಎದುರಿಸ್ತೇನೆ ನಾನು ಅದನ್ನು. ಈಗ ಸರ್, ಪ್ರಾಸಿಕ್ಯೂಷನ್ ಕೊಡ ಅಂತಂದು HD ಕುಮಾರಸ್ವಾಮಿ ಅವರು ಇದು ಮಾಡಿದ್ದಾರೆ, ರಾಜ್ಯಪಾಲರಿಗೆ ಕೊಡಲೇಬೇಕು, ಪ್ರಾಸಿಕ್ಯೂಷನ್ಗೆ ಅವ್ರಿಗೆ ಆರ್ಡರ್ ಕೊಡುವ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಾನೇ ಹೇಳ್ತೀನಿ ಕೇಳಿ, ಯಡಿಯೂರಪ್ಪನವ್ರ ವಿರುದ್ಧನೂ ಸಹ ಸುಮಾರು 10-15 ಪ್ರಕರಣಗಳನ್ನೇ ಕೂತಿದ್ದಾರೆ ಈಗಾಗಲೇ. ಹಿರಿಯ ಅಧಿಕಾರಿಗಳಿಗೆ ಪಟ್ಟಿ ಮಾಡೋಕ್ಕೆ ಹೇಳಿದ್ರು, ಸ್ವತಃ ಮುಖ್ಯಮಂತ್ರಿಗಳು ಪಟ್ಟಿ ಮಾಡಿ ರೆಡಿ ಇಟ್ಕೊಂಡು ಕೂತಿದ್ದಾರೆ. ಹಾಗಾಗಿ ಇವ್ಯಾವ ಗೊಡ್ಡು ಬೆದರಿಕೆಗೂ ಕೂಡ ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಮಗೆ ಸ್ಪಷ್ಟತೆ ಇದೆ, ಈ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ, ಭ್ರಷ್ಟ ಮುಖ್ಯಮಂತ್ರಿಗಳಿದ್ದಾರೆ, ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೋಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಗೊಡ್ಡು ಬೆದರಿಕೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್, ಈಗ ಥ್ಯಾಂಕ್ ಯು. ಕಾಂಗ್ರೆಸ್ ಮನೆಯೊಂದು 3 ಬಾಗಿಲ್ಲ ಅಂತಂದು BJP ಅವರೆಲ್ಲರೂ ಆರೋಪ ಮಾಡ್ತಿದ್ರಿ, ಹೇಳ್ತಿದ್ರಿ. ಈಗ ಅವರು ಆರೋಪ ಮಾಡ್ಕೊಂಡು BJPನ 2 ಭಾಗ ಆಗಿದೆ ಅಲ್ಲ ಸರ್? 2 ಭಾಗನೂ ಆಗಿಲ್ಲ, 3 ಭಾಗನೂ ಆಗಿಲ್ಲ. ಅಲ್ಲ ಸರ್, ಈಗ ಯತ್ನಾಳ್ ಅವರು ಇರಲಿ ಬಿಡಿ, ಇರ್ತದೆ ರೀ. ಒಂದು ಮನೆಯಲ್ಲೇ ಅಷ್ಟೊಂದು ವ್ಯತ್ಯಾಸಗಳು ಇರ್ತದೆ, ಒಂದು ರಾಜಕೀಯ ಪಕ್ಷ ಅಂದಮೇಲೆ ವ್ಯತ್ಯಾಸಗಳು ಇರ್ತದೆ. ಅದು ನನಗಂತೂ ಸ್ಪಷ್ಟವಾಗಿದೆ. ಕೇಂದ್ರದ ವರಿಷ್ಠರು ಹಿರಿಯರಂಗೆ ಆಶೀರ್ವಾದ ಮಾಡಿ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಜೊತೆಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನನ್ನ ಮೇಲಿದೆ. ದೊಡ್ಡ ಜವಾಬ್ದಾರಿ, ಹೊಣೆಗಾರಿಕೆ ನನ್ನ ಮೇಲಿದೆ. ಅವ್ರು ಯಾರೇನೇ ಮಾತನಾಡಿದ್ರು ಕೂಡ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ. ಧನ್ಯವಾದ. ಥ್ಯಾಂಕ್ ಯು.